ಬನ್ನಿ ಸರ್. ಹಾಂ ಸರ್. ನೋವು ಜಾಸ್ತಿ ಆಯಿತು. ಆಮೇಲೆ ಒಂದೇ ಸತಿ ಪೂರ್ತಿ ಒಳಗಡೆ ಹೋಗ್ಬಿಟ್ಟು ಎಲ್ಲ ಮಾಡಿಸ್ಕೊಂಡು ಬಿ ಪಿ ಶುಗರ್ ಜಾಸ್ತಿ ಐತೆ. ನಾನು 2010ರಿಂದ 9 1 ವರ್ಷ ಬಿಟ್ಬಿಟ್ಟಿದೆ. ಈಗ ತಿರ್ಗಾ ತಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲೇನೋ ಒಂದು ಗಂಟು ಬಂದ್ಬಿಟ್ಟಿದೆ. ಇಲ್ಲ ಇಲ್ಲಿ ಒಂದು ಗಂಟು ಬಂದ್ಬಿಟ್ಟಿದೆ. ಇದಲ್ಲ, ಇದು ಸಿಕ್ಕಾಪಟ್ಟೆ ತಪ್ಪನೇ ಐತೆ. ಇಲ್ಲಿ ತೊಂದರೆ ಆಗಿದೆ. ಇಲ್ಲಿ ಬಂದಿದ್ದಾರ ಇಲ್ಲಿ ತುಂಬ ನೋವು ತಡ್ಕೊಳಕ್ಕಾಗಲ್ಲ. ಹೋಗ್ತದೆ ಬರ್ತಾ ಇಲ್ಲ ಕಣ್ಣಲ್ಲಿ ನೀರೆಲ್ಲ ಆಮೇಲೆ ಹೋಯ್ತಾರೆ ಶಕ್ತಿ. ಆಮೇಲೆ ಚಪ್ಪಲಿ ಕಳ್ಸೋಣ. ಚಪ್ಪಲಿ ಹೋಗೋದು ಬರೋದು ಗೊತ್ತೇ ಆಗಲ್ಲ. ಉರಿ ರಾತ್ರಿ ಎಲ್ಲ ಕಾಲು 2 ಕಾಲು ನೋವು, ಹಂಗಲ್ಲಿ 2 ಉರಿ, ಇಲ್ಲಿ ಗಂಟ ನೋವು, ತಡ್ಕೊಳಕ್ಕಾಗಲ್ಲ ಕಾಲು ನೋವು. ಇದು ಸ್ವಲ್ಪ ಇದೊಂಚೂರು ತ್ಯಾವ ಆಗ್ದಂಗೆ ಆಗ್ತಾಯಿತ್ತು ಸ್ವಲ್ಪ ದಿನಕ್ಕೆ ಮುಂಚೆ. ತುಂಬಾ ಒಂಥರ ಬೇಸರ. ಸ್ವಲ್ಪ ಹಾಕೋದು ಇನ್ನೊಂಚೂರು ಜೊಳ್ಳು ಬರಲ್ಲ. ಮೆಂತ್ಯನೂ ನಾವು ಗರ್ಜರಿಗೆ ಹಾಕಿ ದಿನ ಕುಡಿತೀನಿ ನಾನು. ಚಕ್ಕೆ ಚೆನ್ನಾಗಿ ಬೇಯಿಸಿ ಒಂದು 1/4 ಲೋಟಕ್ಕೆ ಬರಲಿ, ಅರ್ಧ ಲೋಟ ಕುಡಿತೀನಿ. ಈಗ ಶುಗರ್ ನಾನು ನೋಡ್ಕೊಂತ ಸ್ವಾಮಿ ಡೈಲಿ ಚೆನ್ನಾಗಿ ಬೇಯಿಸ್ಬೇಕು. 4 ಎಲೆ ಅರ್ಧ ಚಕ್ಕೆ 1.5 ಅರಿಶಿನ ಅರ್ಧ, ಒಂದು ಚಿಟಕಿ ನಿಂಬೆಹಣ್ಣು ಅರ್ಧ. ಎಷ್ಟು ಗ್ಲಾಸಲ್ಲಿ ನೀರು ಬೇಯಿಸ್ಬೇಕು? ಅರ್ಧ ಲೋಟ ಬರಬೇಕು. ಒಂದು ಕಾಫಿ ಲೋಟಕ್ಕೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಅರ್ಧ ಲೋಟ ಮಾಡ್ಬೇಕು. ಕಾಫಿ ಲೋಟ ಇವಾಗ ನೀರು ಹಾಕ್ತೀವಲ್ಲ ನಾವು, ದೊಡ್ಡ ಗ್ಲಾಸಲ್ಲಿ ಹಾಕ್ತಾಗ ಒಂದು ಗ್ಲಾಸು ಕಾಫಿ ಲೋಟ ಅಷ್ಟೇ ನೀರಲ್ಲಿ 4 ಎಲೆ ಬೇಯಿಸ್ಬೇಕದು. ಚೆನ್ನಾಗಿ ಅದನ್ನ ಅರ್ಧ ಹಾಕ್ಬೇಕಾ ಗ್ಲಾಸು. ಆಮೇಲೆ ತರಕಾರಿಗಳಮ್ಮ, ಬದನೆಕಾಯಿ, ಮೂಲಂಗಿ, ನುಗ್ಗೆಕಾಯಿ, ನುಗ್ಗೆ ಸೊಪ್ಪು, ಎಲೆಕೋಸು, ಗಡ್ಡೆಕೋಸು, ಹೂಕೋಸು, ಹೀರೆಕಾಯಿ ಎಲ್ಲ ಸಾಂಬಾರು ಮಾಡ್ಕೊಳ್ಳಿ. ಅವರೆಕಾಳು ಆಲೂಗೆಡ್ಡೆ ಬೇಡ. 2 ಗಿಡ ಅವರೆಕಾಳು ಆಲೂಗೆಡ್ಡೆ ಬೇಡ. ಸರಿ. ಆಮೇಲೆ ಟೊಮಾಟೊ 2 ಹಾಕ ತಗೊಂಡು ಏನಂತೆ ಟೊಮಾಟೊ 2 ಹಾಕ ತಗೊಂಡು, ಈರುಳ್ಳಿ ಅರ್ಧ ಹಾಕ ತಗೊಂಡು, ಸ್ವಲ್ಪ ಕಾಳು, ಸ್ವಲ್ಪ ಪೀಸು, ಸಾಂಬಾರು, ತೊಗರಿಬೇಳೆ ಸಾರು, ಹುಳ್ಳಿಕಾಯಿ ತಿಂತೀರಾ? ಹುಳ್ಳಿಕಾಯಿ ಜಾಸ್ತಿ ಮಾಡಬೇಕು. ತೊಗರಿಬೇಳೆನೇ ತಿನ್ನೋದು. ಹುಳ್ಳಿಕಾಳು ಮೊಳಕೆ ಕಟ್ಟಿ ಸಾರು, ಹೆಸರು ಕಾಳು ಮೊಳಕೆ ಕಟ್ಟಿ ಸಾರು, ಮಸಾಲಿಕ್ಕಿ ಚೆನ್ನಾಗಿ ಮಾಡ್ಕೊಳ್ಳಿ. ಉಪ್ಪು ಕಮ್ಮಿ, ಪುಡಿ ಉಪ್ಪು ತರಬೇಡಿ. ಪುಡಿ ಉಪ್ಪೇ ತರಬೇಡಿ, ಅದರಲ್ಲಿ ಐರನ್ ಇರಲ್ಲ. ಕಲ್ಲು ಉಪ್ಪು ಕಲಿಸಿ ತಂದು ಮಿಕ್ಸಿಗೆ ಹಾಕೊಂಡು ಕಲಿಸಿ. ಇದನ್ನು ಸೇಂದ್ರ ತಂದು ಕುಡಿಯೋದು ಬೇಬಿ ನಾರ್ಮಲ್. ಸಿಂಧೂರ ಕಲ್ಲು. ಆಮೇಲೆ ಎಲ್ಲರೂ ಕಾಫಿ ಕೊಡ್ಬೇಕು ಅವರಿಗೆ. ಟೀ ಕೊಡಬೇಡಿ, ಹಾಲು ಕುಡಿಬೇಡಿ. ಅಮ್ಮ ಅಯ್ಯೋ ನಾಟಿ ಔಷಧಿ ಮಾಡ್ಕೊಟ್ಬಿಟ್ಟಿದ್ದೀರಾ ಮಗಳಿಗೆ? ಅವಳು ನೋಡಿ ಬಂತ ಊಟ. ಏನದು? ಗ್ಯಾಸ್ಟಿಕ್. ಎಂಥ ಗ್ಯಾಸ್ಟಿಕ್ ಇದ್ರು ಒಂದು 6 5-6 ಒಂದು 6 ನಡೆಸಿ. ಎರಡಕ್ಕೂ ಒಂದೇ ಔಷಧಿ ಏನು ಅದು ಇಲ್ಲ. ಮಗು ತಿಂದ ಇದ್ದಾರೆ ಏನಾಗಲ್ವಾ? ಅಮ್ಮ ಖಾರ ಇವಾಗ ಗ್ಯಾಸ್ಟ್ರಿಕ್ ಜಾಸ್ತಿ ಆಯ್ತಾ ನೋಡಿ. ಹೇಗೆ ಅವ್ರಿಗಿನ್ನ ಗ್ಯಾಸ್ಟ್ರಿಕ್ ಜಾಸ್ತಿ ಆಯ್ತು. ಗ್ಯಾಸ್ಟ್ರಿಕ್ ಅಂದರೆ ಸ್ವಾಮಿ ಮಲಬದ್ಧತೆ ಇರಬೇಕು, ನೀಟಾಗಿ ವಾಶ್ರೂಮ್ ಮಾಡಬೇಕು, ಗ್ಯಾಸ್ ಮಾಡಬೇಕು, ಚೆನ್ನಾಗಿ ತಿಂದು ಜೇನ ಆಗಬೇಕು. ಅದೇ ಕಷ್ಟ ನನಗೆ. ಅದೇ ತೊಂದರೆ ಆಗಿದೆ. ಕೊಡ್ತೀನಿ ತಗೊಂಡು ಒಂದು ಅರ್ಧಿ ಪೂರೈಸಿ ಹೋಯ್ತಾ ಇದ್ರು.
ಸರ್ ಇದು ಕೆಲವೊಬ್ಬರಿಗೆ ನಾಟಿ ಔಷಧಿ ಅಂತ ತಗೊಂಡಾಗ ಸೆಟ್ ಆಗಲ್ಲ, ಇಲ್ಲ ವಾಂತಿ, ಇಲ್ಲ ಹೊಟ್ಟೆ ನೋವು, ಹೊಟ್ಟೆ ಉರಿ ಇಂಥದ್ದೆಲ್ಲ ಆಗುತ್ತಲ್ಲ. ಇವತ್ತು ಇಡೀ ದೇಶದಲ್ಲಿ ನಮ್ಮ ಪ್ರಪಂಚದಲ್ಲಿ ಲಕ್ವಾ ಮಾಡೋ ಡಾಕ್ಟರ್ ದೇವರು ಎಲ್ಲ ಕಂಡಿಡ್ತಾರೆ, ಜನ ಬರ್ತಾರೆ ಡಾಕ್ಟರ್. ಏನು ಸರಿ ಈ ಕಾಯಿಲೆ ಕಂಡಿಡ್ಲಿಲ್ಲ ನೋಡಿ, ಡಬ್ಬಿ ಪೂರೈಸ್ಬಿಟ್ರೆ 20 ದಿನ ಬರ್ತದೆ. ಜೂಮಾನದಲ್ಲಿ ಗ್ಯಾಸ್ಟ್ರಿಕ್ ನೀರು 2 ಚಿಟಿಕೆ ಪೌಡರ್ ತೋರಿಸ್ತೀನಿ ಎಷ್ಟು ಹಾಕೊಂಡು. ಇಷ್ಟು ಪೌಡರ್ ಹಾಕಬೇಕು, ಇಷ್ಟು ಅಮ್ಮ, ಇಷ್ಟು ಪೌಡರ್ ಹಾಕಬೇಕು. ಇದು ತಿಂದು ಇದು ತಿನ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಆಯ್ತಾ ಇದು ನಾಟಿ ಔಷಧಿ, ಯಾವುದೂ ಕೆಮಿಕಲ್ಸ್ ಹಾಕಿಲ್ಲ. ಇದು BP ಕಂಟ್ರೋಲ್ ಮಾಡ್ತದೆ, ಇದು ಸೈನ್ಸ್ ಉಪ್ಪಾಕಿರುತ್ತೆ, BP ಕಮ್ಮಿ ಆಗ್ತದೆ. 20 ದಿವಸ BP ಚೆಕ್ ಮಾಡಿಸಿ ಅದು ಅಭಯ ಏನು చేస్తావు ಅಮ್ಮ. ಬೇರೆ ಸಾಯಂಕಾಲ ಔಷಧಿ ತಿನ್ನಿಸಿ, ನೈಟಲ್ಲಿ ತೈಲ ಹಚ್ಚಿ ನಾನು ತೋರಿಸ್ದಂಗೆ ತೊಗರಿಬೇಳೆ ಸಾರು, ಹುರುಳಿಕಾಳು ಸಾರು, ಹೆಸರು ಕಾಳು ಸಾರು, ವಾರಕ್ಕೊಂದ್ಸತಿ ಹೆಸರುಬೇಳೆ ಪಾಯಸ ಮಾಡ್ಕೊಳ್ಳಿ, ಬೆಲ್ಲ ಹಾಕಿ ಲೈಟಾಗಿ ಬೆಲ್ಲ ಹಾಕಿ. ಹಾಲು ಕೊಡಬೇಡಿ, ಮಜ್ಜಿಗೆ ಮೊಸರು ಕೊಡಬೇಡಿ, ಫ್ರಿಡ್ಜ್ ಐಟಮ್ ಕೊಡಬೇಡಿ. ಈ ತಿಂಗಳಲ್ಲಿ ನೀವು ಚೆನ್ನಾಗಿ ಕೊಡಬೇಕು.